ಎಷ್ಟು ನೋವು ಅನುಭವಿಸಿದ್ದೀನಿ ಗೊತ್ತಾ. ಇನ್ನೊಬ್ಬ ತಂದೆ ಜೀವಂತವಾಗಿ ಬದುಕ್ತಿರ್ಲಿಲ್ಲ. ಒಂದು ಚಿಕ್ಕ ಮಗು ನಾವು ಸಾಕ್ತಾ ಇರ್ತೀವಿ, ಒಂದು ಸ್ವಲ್ಪ ಎಡು ಬಿದ್ದರೂ ಕಳ್ಳು ಚುರುಕನ್ನತ್ತೆ. ಬಟ್ ಮಾದೇವರ ಪರಿಸ್ಥಿತಿ ಯಾಕೆ ಹೀಗಾಯಿತು? ಅದೇನು ನನ್ನ ಗ್ರಹಚಾರನೋ, ನಾನು ತಂದ ಫಲನೋ, ಅಥವಾ ದೇವರು ನನಗೆ ಕೊಡ್ತಾ ಇರೋ ಶಿಕ್ಷೆನೋ ಗೊತ್ತಿಲ್ಲ. ನೀವು ಬೆಳೆಸಿದಂಥ ಮಗನೇ ರಾಜಕೀಯವಾಗಿ ನಾನು ಕೂಡ ಇಲ್ಲಿ ಅಭ್ಯರ್ಥಿ ಆಗ್ತೀನಿ ಅನ್ನೋ ಒಂದು ಚರ್ಚೆ ನಡೀತಾ ಇದೆ. ಯಾಕೆ ಈಗ ಆಗ್ತಾ ಇದೆ? ಅಷ್ಟೊಂದು ಮುದ್ದಾಗಿ ಬೆಳೆಸಿದ್ದೀರಾ ನೀವು. ಮಕ್ಕಳನ್ನು ಬೆಳೆಸ್ತಾರೆ, ಇನ್ನು ಯಾರನ್ನು ಬೆಳೆಸ್ತಾರೆ? ತಂದೆ ತಾಯಿಗಳು ಮಕ್ಕಳನ್ನೇ ಮುದ್ದಾಗಿ ಬೆಳೆಸೋ ಉದ್ದೇಶ. ನನ್ನ ಮಗನೂ ಸಹ ಸಾರ್ವಜನಿಕ ಸೇವೆ ಮಾಡಲಿಕ್ಕೆ ಸದೃಢವಾಗಿ ರಾಜಕೀಯವಾಗಿ ಬೆಳಿಬೇಕು ಅಂತಕ್ಕಂಥ ಉದ್ದೇಶದಿಂದ ಬೆಳೆಸಿದ್ದೀನಿ ವಿನ ನನ್ನ ಮಗ ಅನ್ಯ ಮಾರ್ಗವನ್ನು ಅನುಸರಿಸಿ ನನ್ನ ಮೇಲೆ ಸವಾರಿ ಮಾಡ್ತಾನೆ ಅಂತಕ್ಕಂಥ ಭಾವನೆ ನನಗಿರಲಿಲ್ಲ. ಆದರೂ ಕೂಡ ಈಗ ಟಿಕೆಟ್ ವಿಚಾರ 2028ಕ್ಕೆ ಸ್ಪರ್ಧೆ ಮಾಡೋ ವಿಚಾರದಲ್ಲಿ ತಂದೆ ಮಗನ ನಡುವೆ ಸಾಕಷ್ಟು ಕೋಲ್ಡ್ ವಾರ್ ನಡೀತಾ ಇದೆ. ಕೇವಲ ಇದು ಮನೆ ಒಳಗಡೆ ಉಳಿದಿಲ್ಲ, ಪ್ರತಿಯೊಬ್ಬ ಕಾರ್ಯಕರ್ತರ ಅಂತಕ್ಕೂ ತಲುಪಿದೆಯಲ್ಲ, ಯಾಕೆ ಅಂತ? ನಮ್ಮ ಪಕ್ಷದವರೇ ವಿರೋಧಿಗಳಲ್ಲ, ವಿರೋಧಿಗಳು ನಮಗೆ ಸಾಥ್ ಕೊಡ್ತಾರೆ, ವಿರೋಧಿಗಳು ನಮಗೆ ಬೆಂಬಲ ಕೊಡ್ತಾರೆ. ನಮ್ಮ ಪಕ್ಷದವರೇ ತಪ್ಪಿಸಿದ್ರು, ಅವ್ರ ಮನೆ ಅವ್ರು ಬದುಕೋದೇ ಸಾಕ್ಷಿ. ಹೋಗಲಿ ಬಿಡಿ, ನಾನು ಯಾಕೆ ಅವ್ರ ಬಗ್ಗೆ ಮಾತಾಡೋಕ್ಕೆ ಹೋಗಲಿ? ಪ್ರಸನ್ನ ಅವ್ರಿಗೆ ಯಾಕೆ ಇಷ್ಟೊಂದು ಆತರ ಅಂತೇಳಿ ಇನ್ನೂ ಕಾಯ್ಬೋದಲ್ಲ, ತುಂಬ ಏಜ್ ಇದೆ. ಹೇಳಿದ್ರು ನಿಖಿಲ್ ಅವ್ರಿಗೆ ಇನ್ನೂ 25 ವರ್ಷ ನಾವು ಅವ್ರ ಜೊತೆ ರಾಜಕಾರಣ ಮಾಡಬೇಕು ಅಂತ ಹೇಳ್ತಾರೆ. ಆ ವ್ಯಕ್ತಿ ನೀವೇ ಕೇಳಬೇಕು, ಇಷ್ಟೊಂದು ಆವೇಶ ಯಾಕಪ್ಪ, ಆಸೆ ಯಾಕಪ್ಪ? ಜನ್ಮ ಕೊಟ್ಟು ತಂದೆ ನಿನಗೋಸ್ಕರ ತ್ಯಾಗ ಮಾಡಿ ಅಧಿಕಾರನ ಕೊಡಿಸಿದ್ದಾರೆ, ಸಾರ್ವಜನಿಕರ ಸೇವೆ ಮಾಡಲಿಕ್ಕೆ ಸದೃಢವಾಗಿರಲಿ ಅಂತಕ್ಕಂಥ ಭಾವನೆ ಅವರಲ್ಲಿದೆ. ನೀನು ಯಾಕಪ್ಪ ಈ ಥರ ದುಡುಕ್ತಾ ಇದೆಯಾ ಅಂತಕ್ಕಂಥ ಪ್ರಶ್ನೆ ನೀವೇ ಮಾಡ್ಕೊಳ್ಳಿ. ಅವನು ಮಾದೇವರು ರಾಜಕೀಯವಾಗಿ ಇನ್ನೂ 2-3 ವರ್ಷ ಇದೆ ಚುನಾವಣೆ, ಆಗಲೇ ವೈರಾಗ್ಯಕ್ಕೆ ಬಂದಂಗೆ ಕಾಣ್ತಿದೆಯಲ್ಲ ಸರ್ ನೀವು? ವೈರಾಗ್ಯನ? ರಾಜಕೀಯವಾಗಿ ಹೋರಾಟ ಮಾಡಬೇಕು, ಜನರ ಸೇವೆ ಮಾಡಬೇಕು, ನನ್ನ ಗುರಿ ಮುಟ್ಟಬೇಕು ಅನ್ನೋ ಛಲ ಇದೆ. ತ್ಯಾಗ ಮಾಡಿಬಿಡಿ, ಕೊಡಿ ಅವ್ರಿಗೆ 28ಕ್ಕೆ ಒಂದು ಅವಕಾಶನ, ಮಗ MLA ಆಗಲಿ. ಮುಖಾಂತರನೇ ತ್ಯಾಗ ಮಾಡಿಸ್ಬಿಡಿ. ನೀವು ತ್ಯಾಗ ಮಾಡಿಸಿ ಎಂದೆ ಚುನಾವಣೆಗೆ ಹೋಗ್ತೀನಿ, ಕೆಲಸ ಮಾಡಿದ್ದೀನಿ ಜನರಿಗೆ, ಚುನಾವಣೆಗೆ ಹೋಗ್ತೀನಿ. ಅಪ್ಪ ಮಗನ ನಡುವೆ ತಂದೆ ಇಡ್ತಕ್ಕಂಥವ್ರು ನಿಮ್ಮ ಪಕ್ಷದಲ್ಲೇ ಇದ್ದಾರೆ. ಎರಡು ಮಾತಿಲ್ಲ, ಎಲ್ಲರೂ ಇಲ್ಲ, ಕೇವಲ ಒಂದು 5 ಜನ. ಹಾಂ, ಅವ್ರ ಹೆಸರು ಹೇಳಿದ್ರೆ ನಾನು ನಾಲ್ಗೆ ಹೊಲಸಾಗುತ್ತೆ. ಪಿರಿಯಾಪಟ್ಟಣ ಕಾರ್ಯಕರ್ತರು ಅಂದರೆ JDSನ ಕಾರ್ಯಕರ್ತರ ಹಿತ ದೃಷ್ಟಿಯಿಂದ ಯಾವ ನಿಲುವನ್ನು ಕೈಗೊಳ್ತೀರಾ ಸರ್, ತಂದೆ ಮತ್ತು ಮಗ? ನಾನು ಚುನಾವಣೆಗೆ ಸ್ಪರ್ಧೆ ಮಾಡ್ಬೇಕು. ವರಿಷ್ಠರ ತೀರ್ಮಾನ ಕೊನೆಗೆ. ಶಕ್ತಿ ದೇವತೆಗಳ ನಾಡು ಪಿರಿಯಾಪಟ್ಟಣ JDS ರಾಜಕಾರಣದಲ್ಲಿ ಒಂದಷ್ಟು ಗೊಂದಲ ಆಗಿದೆ ಅನ್ನೋದು ಇವತ್ತು ನಡೆದಂತಹ ಕಾರ್ಯಕ್ರಮದಲ್ಲಿ ಬಹಿರಂಗ ಆಗಿರ್ತಕ್ಕಂಥದ್ದು. ಒಂದು ಕಡೆ ಮಾಜಿ ಶಾಸಕರಾದಂತಹ ಮಾದೇವರವರು, ಮತ್ತೊಂದು ಕಡೆ ಅವರ ಪುತ್ರ ಪ್ರಸನ್ನ ಅವರ ನಡುವೆ ಕೋಲ್ಡ್ ವಾರ್ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಿದೆ. ಖುದ್ದು ಈ ಒಂದು ವಿಚಾರವನ್ನು ನಿಖಿಲ್ ಕುಮಾರಸ್ವಾಮಿ ಅವರೇ ಸಾರ್ವಜನಿಕ ವೇದಿಕೆಯಲ್ಲಿ ಪ್ರಸ್ತಾಪವನ್ನು ಮಾಡಿದ್ದಾರೆ. ಅಪ್ಪ ಮತ್ತು ಮಗನ ನಡುವಿನ ಸಂಬಂಧದ ಬಗ್ಗೆ ಮಾತನಾಡಿದ್ದಾರೆ. ಸೊ ಈ ವಿಚಾರವಾಗಿ ಮಾತಾಡಲಿಕ್ಕೆ ಮಾದೇವ್ರನ್ನ ಮುಟ್ಕಿದರೆ ಮಾತನಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ಕಾರ. ಒಂದು ಚಿಕ್ಕ ಮಗು ನಾವು ಸಾಕ್ತಾ ಇರ್ತೀವಿ, ಒಂದು ಸ್ವಲ್ಪ ಎಡು ಬಿದ್ದರೂ ಕಳ್ಳು ಚುರುಕನ್ನತ್ತೆ. ಬಟ್ ಮಾದೇವರ ಪರಿಸ್ಥಿತಿ ಯಾಕೆ ಹೀಗಾಯಿತು? ಅದೇನು ನನ್ನ ಗ್ರಹಚಾರನೋ, ನಾನು ತಂದ ಫಲನೋ, ಅಥವಾ ದೇವರು ನನಗೆ ಕೊಡ್ತಾ ಇರೋ ಶಿಕ್ಷೆನೋ ಗೊತ್ತಿಲ್ಲ. ಮೈಸೂರು ಜಿಲ್ಲೆ ಹಿರಿಯ ರಾಜಕಾರಣಿ ಒಬ್ಬರು ಇದೇ ಥರ ಮಗನ್ನ ಬೆಳೆಸ್ತಾರೆ, ಅವರು ನೋಡಿ ಅಂತೇಳಿ. ನೀವು ಅದೇ ಥರ ಬೆಳೆಸ್ತೀರಿ, ಪ್ರಸನ್ನ ಅವ್ರು ಭೇಟಿ ಮಾಡಿ ಕಾರ್ಯಕರ್ತರು ಭೇಟಿ ಮಾಡಿ ಅಂತೇಳಿ ಮೈಮೂಲ ಅಧ್ಯಕ್ಷರು ಮಾಡ್ತೀರಾ, ಯಂಗ್ ಸ್ಟಾರು. ಆದರೂ ಕೂಡ ಈಗ ಟಿಕೆಟ್ ವಿಚಾರ 2028ಕ್ಕೆ ಸ್ಪರ್ಧೆ ಮಾಡೋ ವಿಚಾರದಲ್ಲಿ ತಂದೆ ಮಗನ ನಡುವೆ ಸಾಕಷ್ಟು ಕೋಲ್ಡ್ ವಾರ್ ನಡೀತಾ ಇದೆ. ಕೇವಲ ಇದು ಮನೆ ಒಳಗಡೆ ಉಳಿದಿಲ್ಲ, ಪ್ರತಿಯೊಬ್ಬ ಕಾರ್ಯಕರ್ತರ ಅಂತಕ್ಕೂ ತಲುಪಿದೆಯಲ್ಲ, ಯಾಕೆ ಅಂತ? ಹೇಳಿದ್ನಲ್ಲ, ಕೆಲವು ಮಂದಿ ಅವನ್ನ ದಾರಿ ತಪ್ಪಿಸಿದ್ರು. ನಮ್ಮ ಪಕ್ಷದವರೇ ವಿರೋಧಿಗಳಲ್ಲ, ವಿರೋಧಿಗಳು ನಮಗೆ ಸಾಥ್ ಕೊಡ್ತಾರೆ, ವಿರೋಧಿಗಳು ನಮಗೆ ಬೆಂಬಲ ಕೊಡ್ತಾರೆ. ನಮ್ಮ ಪಕ್ಷದವರೇ ತಪ್ಪಿಸಿದ್ರು, ಅವ್ರ ಮನೆ ಅವ್ರು ಬದುಕೋದೇ ಸಾಕ್ಷಿ. ಹೋಗಲಿ ಬಿಡಿ, ನಾನು ಯಾಕೆ ಅವ್ರ ಬಗ್ಗೆ ಮಾತಾಡೋಕ್ಕೆ ಹೋಗಲಿ? ಮಾದೇವರವರು ಪ್ರಭಾವಿ ರಾಜಕಾರಣಿ ವಿರುದ್ಧ ಈಜೊಡೆದು ಪಕ್ಷವನ್ನು ನಿಲ್ಲಿಸಿದ್ದೀರಾ, ಅಧಿಕಾರಕ್ಕೂ ಕೂಡ ತಂದಿದ್ದೀರಾ. 3 ಬಾರಿ ಸೋಲಾಗಿದೆ, ಸಾಕಷ್ಟು ನೋವು ಕೈಗಳ ನಡುವೆ ಪಕ್ಷವನ್ನು ಗಟ್ಟಿಯಾಗಿ ನಿಲ್ಲಿಸಿದವರು. 2028ರ ಚುನಾವಣೆ ಬಂತು ಅಂತ ಹೇಳಿದಾಗ ಪಕ್ಷದ ಬೇರೆ ಕಾರ್ಯಕರ್ತರು, ಪಕ್ಷದ ವರಿಷ್ಠರು ಬೇರೆ ಸೂಚಿಸ್ತಾ ಇಲ್ಲ. ನೀವು ಬೆಳೆಸಿದಂಥ ಮಗನೇ ರಾಜಕೀಯವಾಗಿ ನಾನು ಕೂಡ ಇಲ್ಲಿ ಅಭ್ಯರ್ಥಿ ಆಗ್ತೀನಿ ಅನ್ನೋ ಒಂದು ಚರ್ಚೆ ನಡೀತಾ ಇದೆ. ಯಾಕೆ ಈಗ ಆಗ್ತಾ ಇದೆ? ಅಷ್ಟೊಂದು ಮುದ್ದಾಗಿ ಬೆಳೆಸಿದ್ದೀರಾ ನೀವು. ಬೆಳೆಸ್ದೆ, ಮಕ್ಕಳನ್ನು ಬೆಳೆಸ್ತಾರೆ, ಇನ್ನು ಯಾರನ್ನು ಬೆಳೆಸ್ತಾರೆ? ತಂದೆ ತಾಯಿಗಳು ಮಕ್ಕಳನ್ನೇ ಮುದ್ದಾಗಿ ಬೆಳೆಸೋ ಉದ್ದೇಶ. ನಮ್ಮ ವಂಶ ನಾವೇನು ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೀವಿ, ಸಾರ್ವಜನಿಕರ ಸೇವೆ ಮಾಡ್ತಾಯಿದ್ದೀವಿ, ಆ ಸಾರ್ವಜನಿಕ ಸೇವೆ ನನ್ನ ತಲೆಗೆ ಹೋಗಬಾರ್ದು. ನನ್ನ ಮಗನೂ ಸಹ ಸಾರ್ವಜನಿಕ ಸೇವೆ ಮಾಡಲಿಕ್ಕೆ ಸದೃಢವಾಗಿ ರಾಜಕೀಯವಾಗಿ ಬೆಳಿಬೇಕು ಅಂತಕ್ಕಂಥ ಉದ್ದೇಶದಿಂದ ಬೆಳೆಸಿದ್ದೀನಿ ವಿನ ನನ್ನ ಮಗ ಅನ್ಯ ಮಾರ್ಗವನ್ನು ಅನುಸರಿಸಿ ನನ್ನ ಮೇಲೆ ಸವಾರಿ ಮಾಡ್ತಾನೆ ಅಂತಕ್ಕಂಥ ಭಾವನೆ ನನಗಿರಲಿಲ್ಲ. ಅಪ್ಪ ಮಗನ ನಡುವೆ ತಂದೆ ಇಡ್ತಕ್ಕಂಥವ್ರು ನಿಮ್ಮ ಪಕ್ಷದಲ್ಲೇ ಇದ್ದಾರೆ. ಎರಡು ಮಾತಿಲ್ಲ, ಎಲ್ಲರೂ ಇಲ್ಲ, ಕೇವಲ ಒಂದು 5 ಜನ. ಹಾಂ, ಅವ್ರ ಹೆಸರು ಹೇಳಿದ್ರೆ ನಾನು ನಾಲ್ಗೆ ಹೊಲಸಾಗುತ್ತೆ. ಮಾದೇವರು ರಾಜಕೀಯವಾಗಿ ಇನ್ನೂ 2-3 ವರ್ಷ ಇದೆ ಚುನಾವಣೆ, ಆಗಲೇ ವೈರಾಗ್ಯಕ್ಕೆ ಬಂದಂಗೆ ಕಾಣ್ತಿದೆಯಲ್ಲ ಸರ್ ನೀವು? ವೈರಾಗ್ಯನ? ರಾಜಕೀಯವಾಗಿ ಹೋರಾಟ ಮಾಡಬೇಕು, ಜನರ ಸೇವೆ ಮಾಡಬೇಕು, ನನ್ನ ಗುರಿ ಮುಟ್ಟಬೇಕು ಅನ್ನೋ ಛಲ ಇದೆ. ವೈರಾಗ್ಯ ಇಲ್ಲ ನನ್ನ ಮನಸ್ಸಲ್ಲಿ. ಆ ಥರದ ಹೋರಾಟದಲ್ಲಿ ಬಂದವನೇ ಇಲ್ಲ. 50 ವರ್ಷ ಆಯ್ತು ಪ್ರವೇಶ ಮಾಡಿ,
ಹೇಳಿದ್ನಲ್ಲ, ತಂಗಳ ಮುದ್ದೆ ಮೊಸರು ಉಪಸ್ರು ಖಾರ ಊಟ ಮಾಡ್ಕೊಂಡು ರಾತ್ರಿ ಹೊತ್ತು ಅಳುತ್ತಿದ್ರೆ ಬೆಳಗ್ಗೆ ಟೈಮ್ ಎದ್ದು ಬಂದು ಅವನು ಯಾರೋ ಅವನು ಕಾಂಗ್ರೆಸ್ ಪಕ್ಷದವನು ಬಾರೋ ಈಚೆಗೆ ಅಂತ ಕರೀತಿದ್ದೆ. ನನ್ನ ಜನಕ್ಕೆ ನೋವಾದಾಗ, ನನ್ನ ಜನಕ್ಕೆ ತೊಂದರೆ ಕೊಟ್ಟಾಗ, ನನ್ನ ಜನಕ್ಕೆ ಅನ್ಯಾಯ ಆದಾಗ ಆ ಬೆಳವಣಿಗೆಯಲ್ಲಿ ಬಂದಿರೋನು ನಾನು. ಬ್ಲಡ್ ಯಾವುದೂ ಇಲ್ಲ, ನನ್ನ ವಂಶ ಯಾವುದೂ ರಾಜಕಾರಣದಲ್ಲಿ ಬಂದ ವಂಶ ಅಲ್ಲ. ಪ್ರಶ್ನೆ ಕೇಳ್ತೀನಿ, ಯಾಕಂದರೆ ಮಾದೇವ್ರವರು ಯಾವುದೇ ರಾಜಕೀಯ ಹಿನ್ನೆಲೆ ಇಲ್ಲ ಅಥವಾ ಆರ್ಥಿಕವಾಗಿ ಶ್ರೀಮಂತರು ಅಲ್ಲ. ಜನಪ್ರೀತಿ ಮಾಡಿದ್ರು ಹೋರಾಟದಿಂದ ನೀವು ರಾಜಕಾರಣಕ್ಕೆ ಬಂದರೆ. ಇದೇ ಥರ ಒಂದು ಪೊಲಿಟಿಕಲ್ ಜರ್ನಿಯನ್ನು ಸವಸ್ಲಿಕ್ಕೆ ಪ್ರಸನ್ನ ಅವ್ರಿಗೆ ಯಾಕೆ ಇಷ್ಟೊಂದು ಆತರ ಅಂತೇಳಿ? ಇನ್ನೂ ಕಾಯ್ಬೋದಲ್ಲ, ತುಂಬ ಏಜ್ ಇದೆ. ಹೇಳಿದ್ರು ನಿಖಿಲ್ ಅವ್ರಿಗೆ ಇನ್ನೂ 25 ವರ್ಷ ನಾವು ಅವ್ರ ಜೊತೆ ರಾಜಕಾರಣ ಮಾಡಬೇಕು ಅಂತ ಹೇಳ್ತಾರೆ. ಕೇಳಿ ನೀವೇ ಆ ಮನುಷ್ಯನ, ಆ ವ್ಯಕ್ತಿ ನೀವೇ ಕೇಳಬೇಕು. ಇಷ್ಟೊಂದು ಆವೇಶ ಯಾಕಪ್ಪ, ಆಸೆ ಯಾಕಪ್ಪ? ಜನ್ಮ ಕೊಟ್ಟು ತಂದೆ ನಿನಗೋಸ್ಕರ ತ್ಯಾಗ ಮಾಡಿ ಅಧಿಕಾರನ ಕೊಡಿಸಿದ್ದಾರೆ, ಸಾರ್ವಜನಿಕರ ಸೇವೆ ಮಾಡಲಿಕ್ಕೆ ಸದೃಢವಾಗಿರಲಿ ಅಂತಕ್ಕಂಥ ಭಾವನೆ ಅವರಲ್ಲಿದೆ. ನೀನು ಯಾಕಪ್ಪ ಈ ಥರ ದುಡುಕ್ತಾ ಇದೆಯಾ ಅಂತಕ್ಕಂಥ ಪ್ರಶ್ನೆ ನೀವೇ ಮಾಡ್ಕೊಳ್ಳಿ. ಅವನು ನಿಮ್ಮ ಎದುರುಗಡೆ ನೀವು ಕೂತಿದ್ದೆಲ್ಲ ಕೇಳುವಿರಿ. ಗುರು, ನಾನು ನ್ಯಾಯಯುತವಾಗಿ ಹೋಗೋ ಮನುಷ್ಯ. ಅನ್ಯಾಯ ಬಂದಾಗ ಸಿಡಿದೇಳೋ ವ್ಯಕ್ತಿ. ಮೋಸ ಮಾಡಬೇಕು, ಅನ್ಯಾಯ ಮಾಡಬೇಕು, ಬೇರೆಯವರಿಂದ ದುಡ್ಡು ಕಿತ್ಕೋಬೇಕು, ಯಾವೂ ಇಲ್ಲ ನನ್ನ ಹತ್ರ. ನೀವು ಗೆದ್ದಾಗ ಸಾಕಷ್ಟು ಅನುದಾನ ತಂದ್ರಿ, ಸರ್ಕಾರ ನಿಮ್ದಿರಲಿಲ್ಲ. ಒಂದು ರೀತಿ ಗುಮಾಸ್ತನ ರೀತಿಯಲ್ಲಿ ವಿಧಾನಸಭೆ ಎಲ್ಲ ಇಲಾಖೆಗಳಿಗೆ ಹೋದ್ರಿ, ಕೆರೆ ತುಂಬಿಸ್ತಕ್ಕಂಥ ಕಾರ್ಯಗಳು ಮಾಡಿದ್ರಿ, ಒಳ್ಳೆ ಹೆಸರಿತ್ತು. ಆದರೂ ಆ ಚುನಾವಣೆಯಲ್ಲಿ ಯಾಕೆ ಸೋತ್ರಿ ನೀವು ಅಂತೇಳಿ? ಅದೇ ಕಾಂಗ್ರೆಸ್ನವರ 5 ಗ್ಯಾರಂಟಿಯ ಒಂದು ಭರವಸೆ. ಬಹುಶಃ ಪುಕ್ಕಟೆ ಬಸ್ಸು, ತಿಂಗಳಿಗೆ 2,000 ಮಹಿಳೆಯರಿಗೆ ಹಣ, ವಿದ್ಯುತ್ ಶಕ್ತಿ 200 ಯೂನಿಟ್ ವಿದ್ಯುತ್ ಶಕ್ತಿ ಫ್ರೀ, ವಿದ್ಯಾವಂತ ಯುವಕರಿಗೆ 5,000 ರೂಪಾಯಿ ಮಾಸಿಕ ಭತ್ಯ, ಇನ್ನೂ ಹಲವಾರು ಭರವಸೆಗಳನ್ನ ಕೊಟ್ಟರು. ಜೊತೆಗೆ BJPಯವರು ಆಡಳಿತ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸಂಪೂರ್ಣ ಕೆಟ್ಟ ಹೆಸರು ತಗೊಂಡು ನಿಜವಾಗಲೂ JDS BJP ಮೈತ್ರಿ ಆಗಿದ್ದರೆ 2023ರಲ್ಲಿ ಖಂಡಿತ 2/3 ಮೆಜಾರಿಟಿ ಬರೋದು. ನಮ್ಮ ಲೋಪದೋಷಗಳು ನಾವು ಸರಿಪಡಿಸ್ಕೊಳ್ಳೋಕ್ಕಾಗಲಿಲ್ಲ, ತಾಳ್ಮೆ ರಾಜಕಾರಣ ಮಾಡಲಿಲ್ಲ, ಸಹನೆಯಿಂದ ಹೋಗಬೇಕು ಅನ್ನೋ ಭಾವನೆ ಬರಲಿಲ್ಲ. ಎಲ್ಲ ವರ್ಗದವರು ನಮ್ಮ ಪಕ್ಷದಿಂದ ದೂರ ಆದರು. ಆಗ ಇನ್ನು ನಾವು ಎಲ್ಲಿ ನಮ್ಮ ಅಸ್ತಿತ್ವ ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ? ನೀವೇ ಹೇಳಿ. ಹೇಗಿದೆ ಸರ್ ನಿಮ್ಮದೇ ಕ್ಷೇತ್ರದ ಶಾಸಕರು, ಈಗ ಸಚಿವರುಗಳು ಕೂಡ ಇವತ್ತು ಬೆಳಗ್ಗೆ ನೋಡ್ತಾ ಇದ್ದೆ, ಇಲ್ಲಿ ತಂಬಾಕು ಬೆಳೆಗಾರರ ಒಂದು ಜೀವನಾಡಿ ಪಿರಿಯಾಪಟ್ಟಣದಲ್ಲಿ 100 ರೂಪಾಯಿ ಕಡಿಮೆ ಆಗಿದೆ ಅಂತ ಲಾಸ್ಟ್ 15 ದಿನದಿಂದ. ಇಲ್ಲಿ ರೈತರುಗಳು ಹೋರಾಟ ಮಾಡ್ತಿದ್ದಾರೆ, ಇಲ್ಲಿನ ಸಚಿವರು ವಿದೇಶಿ ಪ್ರವಾಸ ಮಾಡಿದ್ದಾರೆ. ಹೇಗೆ ನಡೀತಾ ಇದೆ ರಾಜಕಾರಣ ಪಿರಿಯಾಪಟ್ಟಣದಲ್ಲಿ? ನೋಡಿ, ಅವರೆಲ್ಲ 30-40 ವರ್ಷ ಅಧಿಕಾರದಲ್ಲಿದ್ದವರು, ಜೊತೆಗೆ ಅಧಿಕಾರದ ರುಚಿ ಹೇಗಿದೆ ಅಂತಕ್ಕಂಥದ್ದನ್ನು ಅನುಭವಿಸಿರ್ತಕ್ಕಂಥವರು. ಅವರು ವಿರುದ್ಧವಾಗಿ ಚುನಾವಣೆಗೆ ನಿಂತಹ ಅಭ್ಯರ್ಥಿಗಳು ಅವ್ರನ್ನ ಎದುರಿಸಲಿಕ್ಕೆ ಆಗಲಿಲ್ಲ. ಅವರ ವೈಯಕ್ತಿಕ ಕುತಂತ್ರ ರಾಜಕೀಯವಾಗಿ ಅಷ್ಟರ ಮಟ್ಟಿಗೆ ಶಕುನಿ ಪಾತ್ರ ಮಾಡ್ತಾರೆ ವೆಂಕಟೇಶ್ ಅವರು. ಯಾಕೆಂದರೆ ಅವ್ರ ಜೊತೆ ನಾನು 20 ವರ್ಷ ಇದ್ದೆ. ರಾಜಕೀಯ ಪಟುಗಳು ತಂತ್ರಗಳೆಲ್ಲ ನಿಮಗೂ ಗೊತ್ತಿದೆ. ಅದರಿಂದ ಬದುಕಿದ್ದೆ 1 ವರ್ಷ ನಾನು. ವೆಂಕಟೇಶ್ ಜೊತೆ ನಾನು 20 ವರ್ಷ ಅವರ ಸೇವೆ ಮಾಡದೆ ಹೋಗಿದ್ದರೆ, ಇವರು ಇದ್ರು ನಮ್ಮ ಅಧ್ಯಕ್ಷರು. ಅವರ ಉಗುಳನ್ನು ದಾಟಿದ್ರೆ ಯಾವತ್ತೋ ನನ್ನನ್ನು ಮನೆ ಕಳಿಸಿರೋರು. ನಾನು ದಾಟಿಲ್ಲ. ನಾನೊಬ್ಬ ಸಾಮಾನ್ಯ ರೈತನ ಮಗ. 5 ಎಕರೆ ಜಮೀನು, 5 ಜನ ಅಣ್ಣ ತಮ್ಮದಿರು. ಈಗ ಎಷ್ಟಿದೆ ಸರ್ ನಿಮ್ದು ಆಸ್ತಿ? 5 ಎಕರೆ ಇದೆ, ಜಾಸ್ತಿ ಆಗಿದೆ? 1 ಗುಂಟೆನೂ ಜಾಸ್ತಿ ಆಗಿಲ್ಲ. ಹಾಂ, ಮಾದೇವರು ರಾಜಕಾರಣಕ್ಕೆ ಬಂದು ಗಳಿಸಿದೆಷ್ಟು ಕಳ್ಕೊಂಡಿದ್ದೆಷ್ಟು ಅಂತೇಳಿ? ಗಳಿಸಿದ್ದು ಇಲ್ಲ, ಕಳ್ಕೊಂಡದ್ದು ಇಲ್ಲ, ಬಂದದ್ದು ಏನು ಬತ್ತು ಅಲ್ಲೇ ಬಿಟ್ಟಿದ್ದೀನಿ. ಸಂಪಾದನೆ ಮಾಡಿದ್ದ ಬ್ಯಾಂಕಲ್ಲಿ ಸಾಲ ಒಂದು 5-6 ಕೋಟಿ ಮಾಡಿದ್ದೆ, ತೀರಿಸ್ಕೊಂಡಿದ್ದೀನಿ ವ್ಯವಹಾರ ಮಾಡಿ. ಬ್ಯಾಂಕಲ್ಲಿ ಸಾಲ ಇಲ್ಲ ಈಗ. ಸರಿ, ಯಾವುದೇ ತಂದೆ ಆಗಲಿ ತನ್ನ ಮಗ, ತನ್ನ ಮಗಳು ಅಥವಾ ನನ್ನ ಕುಟುಂಬ ಚೆನ್ನಾಗಿರಲಿ ಅಂತ ಬಯಸ್ತಾರೆ. ಆಯ್ತು, ಈಗ ತುಂಬ ಖುಷಿ ಇದೆ ಪ್ರಸನ್ನ ಅವ್ರಿಗೆ ಚುನಾವಣೆಗೆ ಧುಮುಕ್ಬೇಕು ಅಂತ. ತ್ಯಾಗ ಮಾಡಿಬಿಡಿ, ಕೊಡಿ ಅವ್ರಿಗೆ 28 ಒಂದು ಅವಕಾಶನ. ಮಗ MLA ಆಗಲಿ, ಮುಖಾಂತರನೇ ತ್ಯಾಗ ಮಾಡಿಸ್ಬಿಡಿ ಅವನಿಗೆ. ನೀವು ತ್ಯಾಗ ಮಾಡಿಸಿ ಎಂದೆ ಚುನಾವಣೆಗೆ ಹೋಗ್ತೀನಿ, ಕೆಲಸ ಮಾಡಿದ್ದೀನಿ ಜನರಿಗೆ. ಚುನಾವಣೆಗೆ ಹೋಗ್ತೀನಿ ಎಂದೆ. ಈ ಪ್ರಶ್ನೆ ಬೇಡ ನಿಮಗೆ. ಪ್ರಸನ್ನ ಅವರು ಸ್ಪರ್ಧೆ ಮಾಡಿದ್ರೆ ಗೆಲ್ಲಲ್ಲ ಅನ್ನೋದ ನಿಮ್ಮ ಅಭಿಪ್ರಾಯ? ಇಲ್ಲ, ಅವನ ವೈಯಕ್ತಿಕವಾದ ರಾಜಕಾರಣದ ಹೋರಾಟ. ಕಾನ್ಫಿಡೆನ್ಸ್ ಎಲ್ಲಿಂದ ಬರ್ತಿದೆ ಅವ್ರಿಗೆ ಅಂತ ನನಗೆ ಗೊತ್ತಿಲ್ಲ. ಅವನ್ನೇ ಕೇಳಿ. ಅಪ್ಪನ ವಿರುದ್ಧನೇ ಟಿಕೆಟ್ ಕೇಳ್ತಾ ಇದ್ದಾರೆ ಒಂದೇ ಪಕ್ಷದಲ್ಲಿ. ಅವನ್ನೇ ಕೇಳಿ ಎಂದೆ, ಮಗನ್ನೇ ಕೇಳಿ. ನಾನು ಉತ್ತರ ಕೊಡೋದಿಲ್ಲ. ಎಷ್ಟು ನೋವು ಅನುಭವಿಸಿದ್ದೀನಿ ಗೊತ್ತಾ? ಇನ್ನೊಬ್ಬ ತಂದೆ ಜೀವಂತವಾಗಿ ಬದುಕ್ತಿರಲಿಲ್ಲ. ಪಿರಿಯಾಪಟ್ಟಣ ಕಾರ್ಯಕರ್ತರು ಅಂದರೆ JDSನ ಕಾರ್ಯಕರ್ತರ ದೃಷ್ಟಿಯಿಂದ ಯಾವ ನಿಲುವನ್ನು ಕೈಗೊಳ್ತೀರಾ ಸರ್, ತಂದೆ ಮತ್ತು ಮಗ? ನಾನು ಚುನಾವಣೆಗೆ ಸ್ಪರ್ಧೆ ಮಾಡ್ತೀನಿ. ವರಿಷ್ಠರ ತೀರ್ಮಾನ ಕೊನೆಗೆ, ಅದು ಅವ್ರಿಗೆ ಇಚ್ಛೆಗೆ ಬಿಟ್ಟಿತ್ತು. ಎಮೋಷನಲ್ ವರ್ಡನ್ನ ಪ್ರಯೋಗ ಮಾಡ್ತೀರಿ ವೇದಿಕೆ ಮೇಲೆ. ಕುಮಾರಸ್ವಾಮಿ ಅವರಿಗೆ ಹುಷಾರಿಲ್ಲದೆ ಇದ್ದಾಗ ನಿಖಿಲ್ ಅವರು ಯಾವ ಥರ ಹೇಳಿದ್ರು, ತಂದೆಗೆ ತಕ್ಕ ಮಗ. ಪಿರಿಯಾಪಟ್ಟಣದಲ್ಲಿ ಯಾರಿದ್ದಾರೆ ತಂದೆ ಆರೋಗ್ಯ ವಿಚಾರಿಸೋದು, ತಂದೆ ಯೋಗಕ್ಷೇಮ ವಿಚಾರಿಸ್ತಕ್ಕಂಥ ವ್ಯಕ್ತಿ ಯಾರಿದ್ದಾರೆ ಅನ್ನೋ ಒಂದು ಪದಪ್ರಯೋಗವನ್ನು ಮಾಡ್ತೀರಿ ವೇದಿಕೆ ಮೇಲೆ. ಯಾಕಪ್ಪ ಆ ವರ್ಡ್ ಬಂತು ಅಂತ? ಅರೆ, ಕುಮಾರಸ್ವಾಮಿ ಮಗನಾಗಿ ನಿಖಿಲ್ ಕುಮಾರಸ್ವಾಮಿ ಅವರ ಆರೋಗ್ಯ ಕೆಟ್ಟ ಸಂದರ್ಭದಲ್ಲಿ
ಮಂಡ್ಯ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋ ವಿಚಾರದಲ್ಲಿ ನನ್ನ ಮಗನೇ ಮಾಡಲಿ ಅಂತ ಹೇಳ್ತಿದ್ರು. ಅಪ್ಪ ನಾನು ಮಾಡೋದಿಲ್ಲ, ನಿನ್ನ ಆರೋಗ್ಯ ಸುಧಾರಣೆ ಮಾಡ್ಕೋ, ನನ್ನ ಆಯಸ್ಸನ್ನು ನಿನಗೆ ದಾರೆ ಎರಿತೀನಿ ಅಂದರು. ಜ್ಞಾಪಕ ಅದ ನಿಮಗೆ? ಅಂಥ ಮಕ್ಕಳು ಇರಬೇಕು ತಂದೆ ತಾಯಿಗಳಿಗೆ. ಅದಕ್ಕೆ ಹೋಗ್ಲಿದ್ದವ್ರನ್ನ ಯಾರಿಗೆ ಮೆಸೇಜ್ ತಲುಪಿಸ್ಬಿಟ್ರಿ ವೇದಿಕೆ ಇಲ್ಲ, ನಾನು ಇಡೀ ಕಾರ್ಯಕರ್ತರಿಗೆ ತಲುಪಿಸ್ದೆ, ಯಾರೋ ವೈಯಕ್ತಿಕ ಒಬ್ಬನಿಗೆ ತಲುಪಿಸಿಲ್ಲ. ಸ್ವಲ್ಪ ಖುಷಿಯಾಗಿದ್ದಂಗೆ ಸಮಾಧಾನವಾಗಿದ್ದಂಗೆ ಕಾಣ್ತಿದೆ ಕೆ ಮಾದೇವರವರು. ಯಾವಾಗಲೂ ನಾನೇನು ಆತಂಕಕ್ಕೆ ಒಳಗಾಗಿಲ್ಲ. ನನ್ನ ಕೆಲಸ ನಾನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಸಂಘಟನೆ, ನನ್ನ ಕಾರ್ಯಕರ್ತರು, ನನ್ನ ಮುಖಂಡರು 24 ಗಂಟೆ ಫೋನ್ ಮಾಡಿದ್ರು, ರಿಸೀವ್ ಮಾಡಿ ಯಾಕಪ್ಪ ಮಾಡಿದೆ, ಏನಾಯ್ತಪ್ಪ, ಏನು ಬೇಕಪ್ಪ, ನಾನು 24 ಗಂಟೆನೂ ನಾನು ಫೋನ್ ರಿಸೀವ್ ಮಾಡ್ತೀನಿ. ಪಕ್ಕದಲ್ಲೇ ಇಟ್ಕೊಂಡು ಮಲಗ್ತೀನಿ. ಯಾವ್ಯಾವ ತಮ್ಮ ಸಮಸ್ಯೆ ಆಗಿರ್ತದೋ ಮುಗ್ದ್ರು. ಪಿರಿಯಾಪಟ್ಟಣದಲ್ಲಿ ತುಂಬ JDS ಕಾರ್ಯಕರ್ತರು ಟಾರ್ಗೆಟ್ ಆಗ್ತಾ ಇದ್ದಾರಂತೆ. ಒಂದಷ್ಟು ಜಾತಿ ನಿಂದನೆ ಪ್ರಕರಣ ಅಥವಾ ಬೇರೆ ಬೇರೆ ಸುಳ್ಳು ಪ್ರಕರಣಗಳನ್ನು ದಾಖಲಿಸ್ತಕ್ಕಂಥ ಕೆಲಸಗಳನ್ನು ಇಲ್ಲಿ ಆಗ್ತಾ ಇದೆ ತಾಲೂಕು ಆಡಳಿತದ ಅನ್ನೋ ಒಂದು ಆರೋಪ ಇದೆ. ಆಗ್ತಾ ಇದೆ. ತಾಲೂಕು ಆಡಳಿತದಲ್ಲಿ ವಿರೋಧ ಪಕ್ಷದ ಕಾರ್ಯಕರ್ತರನ್ನ, ಮುಖಂಡರನ್ನ ದಮನ ಮಾಡುವಂಥ ದುರಾಲೋಚನೆಯಿಂದ ಭಾಳಷ್ಟು ನನ್ನ ಕಾರ್ಯಕರ್ತರಿಗೆ ತೊಂದರೆ ಕೊಡ್ತಾ ಇದ್ದಾರೆ. ಸುಳ್ಳು ಪ್ರಕರಣ ದಾಖಲಾಗಿದೆ. ನಾನು ಅದಕ್ಕೆ ತಕ್ಕ ಇದನ್ನು ಕೊಟ್ಟಿದ್ದೀನಿ. ಡಾಕ್ಯುಮೆಂಟ್ಸ್ ಅಲ್ಲ, ನನ್ನ ಕಾರ್ಯಕರ್ತರ ಮೇಲೆ ಅಧಿಕಾರಿಗಳು ದಬ್ಬಾಳಿಕೆ ಮಾಡುವಾಗ ಅಧಿಕಾರಿಗಳನ್ನ ಖಂಡಿಸಿದ್ದೀನಿ. ಎಚ್ಚರಿಕೆ, ಬೀದಿಗಿಳಿತೀನಿ ಅಂತ ಹೇಳಿದ್ದೀನಿ. ಕೆಲಸ ಮಾಡ್ಕೊಳ್ತೀನಿ. 2028ಕ್ಕೆ ಮಾದೇವರವರು ಅಭ್ಯರ್ಥಿ ಆದರೆ ಎಷ್ಟು ಲೀಡಲ್ಲಿ ಗೆಲ್ತೀರಾ ಸರ್ ಪಿರಿಯಾಪಟ್ಟಣದಲ್ಲಿ? ನನಗೆ ಗೊತ್ತಿಲ್ಲ. ನಾನು ಮತದಾರ ಕೊಡೋ ತೀರ್ಮಾನವೇ ಅಂತಿಮ. 2 ಮಾತಿಲ್ಲ ಕನ್ನಡ, 2 ಮಾತಿಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಪಿರಿಯಾಪಟ್ಟಣ ಕ್ಷೇತ್ರದ ಮಾಜಿ ಶಾಸಕರಾದಂಥ ಕೆ ಮಾದೇವರವರ ಮಾತು. ಯಾಕಂದರೆ ನಿಖಿಲ್ ಕುಮಾರಸ್ವಾಮಿ ಅವರು ಬಂದಿದ್ದರು. ಸಾಕಷ್ಟು ಇಂಡೋರ್ ಔಟ್ಡೋರ್ ಮೀಟಿಂಗ್ ಕೂಡ ಆಗಿದೆ. ಯಾಕಂದರೆ ಪಿರಿಯಾಪಟ್ಟಣದಲ್ಲಿ ಇರ್ತಕ್ಕಂಥ JDSನ ಕಾರ್ಯಕರ್ತರು ಚಿನ್ನಕ್ಕೆ ಸಮಾನ ಅಂತ ಹೇಳಿ ಯುವ ಶಾಸಕ GD ಹರೀಶ್ ಗೌಡ್ರು ಹೇಳ್ತಾರೆ. ಎಲ್ಲೋ ಒಂದು ಕಡೆ ಕಾರ್ಯಕರ್ತರು ಇಲ್ಲಿ ಪಕ್ಷವನ್ನು ಅಧಿಕಾರಕ್ಕೆ ತರಬೇಕು ಅನ್ನೋದಿದೆ. ಆದರೆ ಕೆ ಮಾದೇವರವರ ಮನೆಯನ್ನು ಒಡೆದವರು ಯಾರು ಅನ್ನೋದ್ರ ಬಗ್ಗೆ 2028ಕ್ಕೆ ಉತ್ತರವನ್ನು ಕೊಡ್ತೀನಿ ಅನ್ನೋ ಒಂದು ಸೂಕ್ಷ್ಮತೆಯನ್ನು ಮಾದೇವರು ಹೊರಗಾಕಿದರೆ ಅಲ್ಟಿಮೇಟ್ಲಿ ಪಿರಿಯಾಪಟ್ಟಣದ ರಾಜಕಾರಣದಲ್ಲಿ ತಂದೆ ಮಗನ ನಡುವಿನ ಕೋಲ್ಡ್ ವಾರ್ಗೆ ಇಂದಿನಿಂದ ತೆರೆ ಬೀಳುತ್ತಾ ಎಂಬುದನ್ನು ಕಾದು ನೋಡಬೇಕಾಗಿದೆ. ಅಲ್ಟಿಮೇಟ್ಲಿ 2028ಕ್ಕೆ ನಾನೇ ಅಭ್ಯರ್ಥಿ ಆಗ್ತೀನಿ, ನಾನು ಗೆದ್ದು ಬರ್ತೀನಿ ಅನ್ನೋ ಆತ್ಮವಿಶ್ವಾಸವನ್ನು ಮಾದೇವರವರು ವ್ಯಕ್ತಪಡಿಸಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ನಾಗರಾಜು ಜೊತೆ ರಾಘವೇಂದ್ರ, ಗುಡ್ ನ್ಯೂಸ್ ಕನ್ನಡ, ಪಿರಿಯಾಪಟ್ಟಣ. ಇದು ಮಾನವೀಯ ಸಂದೇಶದ ಜನವಾಹಿನಿ.